ಕೇರಳದೊಂದು ಸ್ಟೋರಿ ಇತ್ತು, ಮಹಿಳೆಯರು ಗಂಡಸರೊಂದಿಗೆ ಮಲಗೋದಕ್ಕೆ ಮಾತ್ರ ಪ್ರದರ್ಶನಕ್ಕಲ್ಲ ಅಂತ ಅಂದಿದ್ದು. ಇಂಥವ್ರು ಇರ್ತಾರ. ಕೇರಳದಂತ ಒಂದು ಪ್ರೋಗ್ರೆಸಿವ್ ಸ್ಟೇಟ್ ಅದು, ಅತ್ಯಂತ ಹೆಚ್ಚು ಸಾಕ್ಷರತೆ ಇರುವಂತಹ ಮತ್ತು ಮಹಿಳೆಯರ ವಿಚಾರದಲ್ಲಿ ಎಲ್ಲರಿಗಿಂತ ಮುಂದೋದು. ಇಂಥ ಸೆಕ್ಸಿಯಸ್ಟ್ ಕಮೆಂಟ್ ಮಾಡಿದ್ದಾರೆ. ಅದು ಕೂಡ ಲೆಫ್ಟ್ ಪಾರ್ಟಿ, ಅದು ಒಂದು ರೀತಿ ಫೆಮಿನಿಸ್ಟ್ ಅಂತಂದ್ರೆ ಮಹಿಳೆಯರ ಹಕ್ಕು ಮತ್ತು ಅಧಿಕಾರ ಬಾಧ್ಯತೆಗಳಿಗೋಸ್ಕರ ಹೋರಾಡುವಂತ ಪಾರ್ಟಿಯ ಸದಸ್ಯನಾಗಿ ವಿಕ್ಟರಿ ಸೆರೆಮನಿಯಲ್ಲಿ ನಮ್ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ, ಅವ್ರದ್ದು ಗಂಡನ ಜೊತೆಗೆ ಮಲ್ಕಕ್ಕೆ ಅಷ್ಟೇ ಸೀಮಿತ. ನೀವು ಹೆಣ್ಮಕ್ಳನ್ನ ಚುನಾವಣೆಗೆ ನಿಲ್ಲಿಸಿ ಪ್ರದರ್ಶನಕ್ಕೆ ಈಡು ಮಾಡಿದ್ದೀರಿ, ಅವ್ರನ್ನ ಟೀಕೆ ಮಾಡಬೇಡಿ ಅಂತ ಹೇಳ್ತಾ ಇದ್ದೀರಿ ಅಂತ. ಟೀಕೆ ಮಾಡಬೇಡಿ ನೋಡಿ, ಸಮುದ್ರಕ್ಕೆ ಇಳಿದ ಮೇಲೆ ಈಜ್ಬೇಕು, ಮುಗೀತು. ಹಂಗಂತ ಟೀಕೆಗಳಿಗೆ ಹೆದರಬಾರ್ದು. ಅದನ್ನ ಹೇಳ್ತಾ ನಮ್ಮನೇಲಿ ಹೆಣ್ಮಕ್ಳಿದ್ದಾರೆ, ಗಂಡನ ಜೊತೆ ಮಲ್ಗಕ್ ಅಷ್ಟೇ ಸೀಮಿತ ಅಂತ ಹೇಳ್ತಾನಂದ್ರೆ ಈ ಮನುಷ್ಯ ಪೋಸ್ಟ್ ಆ ಪಾರ್ಟಿಯವ್ರನ್ನ ಕಿತ್ತು ಬಿಸಾಕ್ಬೇಕು. ಅಂದ್ರೆ ಹೆಣ್ಮಕ್ಳು ಇರೋದು ಕೇವಲ ಕಾಮ ತೃಷೆಯನ್ನು ತೀರಿಸುವಂತಹ ಆಟದ ಗೊಂಬೆಗಳು ಇವ್ರಿಗೆ. ಏನ್ ಹೇಳಿ, ಸೆಕ್ಸ್ ಆಬ್ಜೆಕ್ಟ್ ಅವ್ರಿಗೆ ಹೆಣ್ಮಕ್ಳುಗಳು. ದೇವ್ರೆ, ಇಂಥವ್ರನ್ನೆಲ್ಲ ಪಾಲಿಟಿಕ್ಸ್ ಅಲ್ಲಿ ಇಟ್ಕೊಂಡಿದ್ದಾರಲ್ಲ, ಅದ್ರ ಪ್ರೋಗ್ರೆಸಿವ್ ಲೆಫ್ಟ್ ಪಾಲಿಟಿಕ್ಸ್. ವೆರಿ ಸ್ಯಾಡ್. ಓಕೆ, ಈಗ ನಾವು ರಾ ನ್ಯೂಸ್ ಅನ್ನ ಮುಗಿಸುವಂತಹ ಸಮಯ ಬಂದಿದೆ. ನಾನು ಮತ್ತು ರಾಮ್ ಬಡಿಗೇರ್ ಮತ್ತೆ ಮುಂದಿನ ರಾ ನ್ಯೂಸ್ ನಲ್ಲಿ ಭೇಟಿ ಆಗ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ.